ಗೃಹಲಕ್ಷ್ಮಿ ವಿಚಾರದ ಬಳಿಕ ಕಲಾಪದಲ್ಲಿ ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಕೃಷ್ಣ ಭೈರೇಗೌಡರನ್ನ ಭೂಚಕ್ರ ಸುಳಿಯಲ್ಲಿ ಸಿಲುಕಿಸೋದಕ್ಕೆ ಪ್ರತಿಪಕ್ಷ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಸಚಿವ ಕೃಷ್ಣ ಭೈರೇಗೌಡರ ವಿರುದ್ಧ ಸ್ಮಶಾನ ಜಾಗ ಕಬಳಿಕೆಯ ಆರೋಪವನ್ನ ಬಿಜೆಪಿ ಮಾಡಿದೆ. ಸದನದಲ್ಲಿ ಭೂ ಕಬಳಿಕೆ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಶೂನ್ಯ ವೇಳೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ನಿಲುವಳಿ ಕೊಟ್ಟಂತಹ ಸುನೀಲ್ ಕುಮಾರ್ ಸ್ಪೀಕರ್ಗೆ ಪ್ರಸ್ತಾವನೆ ನೀಡಿದ್ದಾರೆ. ಶಾಸಕ ಸುನೀಲ್ ಕುಮಾರ್ ಗೃಹಲಕ್ಷ್ಮಿಯ ಬಳಿಕ ಈಗ ಪ್ರತಿಪಕ್ಷ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಸದನದಲ್ಲಿ ಮಾತನಾಡೋದಕ್ಕೆ. ಅದು ಕೃಷ್ಣ ಭೈರೇಗೌಡರ ವಿರುದ್ಧ ಇರುವಂತಹ ಭೂ ಕಬಳಿಕೆಯ ವಿಚಾರ. ಸ್ಮಶಾನ ಜಾಗವನ್ನ ಸಚಿವ ಕೃಷ್ಣ ಭೈರೇಗೌಡರು ಕಬಳಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇದೆ. ಹಾಗಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸುನೀಲ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ, ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಅವರ ವಿರುದ್ಧ ಗಂಭೀರ ಆರೋಪ ಈಗ ಬಿಜೆಪಿ ಕಡೆಯಿಂದ. ನಕಲಿ ದಾಖಲೆ ಸೃಷ್ಟಿಸಿ 21 ಎಕರೆ ಜಮೀನು ನುಂಗಿದ್ರ ಸಚಿವರು, ಕೋಲಾರದಲ್ಲಿ ಸಚಿವರು ಜಮೀನು ನುಂಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದೆ ಬಿಜೆಪಿ. ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ 14 ಸೈಟ್ ಪಡೆದು ವಾಪಸ್ ಕೊಟ್ಬಿಟ್ರು. ಕೃಷ್ಣ ಭೈರೇಗೌಡರು ತಮ್ಮ ಹೆಸರಿಗೆ ಸ್ಮಶಾನದ ಜಾಗವನ್ನ ಬರೆಸಿಕೊಂಡಿದ್ದಾರೆ. ಒಟ್ಟು 21.16 ಎಕರೆ ಕೋಟ್ಯಾಂತರ ಮೌಲ್ಯದ ಜಾಗ ಇದು ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪ ಮಾಡಿದೆ. ಬಿಜೆಪಿಯ ಈ ಆರೋಪಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಇದು ಪಿತ್ರಾರ್ಜಿತವಾಗಿ ಬಂದಂತಹ ಜಾಗ, ತಂದೆಗೆ ಬಂತು, ತಂದೆಯಿಂದ ಮಕ್ಕಳಿಗೆ ಬಂದಿದೆ ಅನ್ನೋದು ಕೃಷ್ಣ ಭೈರೇಗೌಡರ ಸಮಜಾಯಿಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.